ಕುಮಟಾ ತಾಲೂಕಿನ ಕಡೆಕೋಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ದುರ್ಗು ಹರಿಕಾಂತ್ರ ಮತ್ತು ರತ್ನಾಕರ್ ಭಂಡಾರಿ ಅವರು ಸೇವಾ ನಿವೃತ್ತಿಯಾಗಿದ್ದು, ಇವರಿಬ್ಬರಿಗೂ ದೇವಗಿರಿ ಗ್ರಾಪಂ ಹಾಗೂ ಎಸ್ಡಿಎಂಸಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಕುಮಟಾ ತಾಲೂಕಿನ ಕಡೆಕೋಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ದುರ್ಗು ಹರಿಕಾಂತ ಮತ್ತು ರತ್ನಾಕರ ಭಂಡಾರಿ ಅವರು ಹಲವು ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಆ ಇಬ್ಬರು ನಿವೃತ್ತ ಶಿಕ್ಷಕರನ್ನು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಮತ್ತು ಎಸ್ಡಿಎಂಸಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಅವರು, ಈ ಶಾಲೆಯ ಶಿಕ್ಷಕರಾಗಿದ್ದ ದುರ್ಗು ಹರಿಕಾಂತ ಮತ್ತು ರತ್ನಾಕರ ಭಂಡಾರಿ ಅವರು ಶಾಲೆಯ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಜೊತೆಗೆ ಎಲ್ಲರೊಂದಿಗೂ ಸ್ನೇಹಪರ ಸಂಬಂಧ ಹೊಂದುವ ಮೂಲಕ ನಮ್ಮೆಲ್ಲರಿಗೂ ಆತ್ಮೀಯರಾಗಿದ್ದಾರೆ. ಅವರಿಬ್ಬರು ಏಕಕಾಲದಲ್ಲಿ ನಿವೃತ್ತಿಯಾಗಿರುವುದು ಶಾಲಾ ಶೈಕ್ಷಣಿಕ ಮಟ್ಟದ ಮೇಲೆ ಪರಿಣಾಮ ಬೀರುವ ಆತಂಕವೂ ಕಾಡಿದೆ. ಇವರ ಬಳಿಕ ಶಾಲೆಗೆ ಅತಿಥಿ ಶಿಕ್ಷಕರು ಬರಲಿರುವ ಮಾಹಿತಿ ಇದೆ. ಇಬ್ಬರು ಶಿಕ್ಷಕರ ನಿವೃತ್ತಿ ಮಕ್ಕಳಿಗೂ ಬೇಸರಕ್ಕೆ ಮತ್ತು ನೋವಿಗೆ ಕಾರಣವಾಗುವುದು ಸಹಜ. ಏಕೆಂದರೆ ಹಲವು ವರ್ಷಗಳ ಒಡನಾಟ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಅವಿನಾಭಾವ ಸಂಬಂಧ ಏರ್ಪಡಲು ಕಾರಣವಾಗುತ್ತದೆ. ಆದರೆ ಅನಿವಾರ್ಯವಾಗಿ ಭಾರವಾದ ಮನಸ್ಸಿನಿಂದ ಶಿಕ್ಷಕರ ನಿವೃತ್ತಿ ಜೀವನ ಸುಖವಾಗಿರಲಿ ಎಂದು ಹಾರೈಸಿದರು. ಯಾಕೆ ಕೇಳಿದ್ರೆ ಅವ್ರ ಬಗ್ಗೆ ತಿಳುವಳಿಕೆ ಇರಬೇಕು, ಅವ್ರ ಬಗ್ಗೆ ಗೊತ್ತಿರಬೇಕು, ಮತ್ತೆ ಅವರು ನಮ್ಮ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಿದ್ರು ಹೇಳುವಂತದನ್ನ ಎಲ್ಲ ನಿಮ್ಗೆ ಮನಗಂಡಿದ್ರಿ ನೀವು. ಇವತ್ತು ಎಲ್ಲರೂ ಕೂಡ ನೀವು ಬೇಜಾರಾಗ್ತಿದೆ ನಿಮ್ಗೆ. ನಮ್ಮ ಅಂಗನವಾಡಿ ಶಿಕ್ಷಕರು ಕೂಡ ನಾನು ಅವರಿಂದ ನಿಮ್ಮೊಟ್ಟಿಗೆ ನಾನು ನೋಡ್ತಾ ಇದ್ದೀನಿ. ಅವ್ರು ಯಾಕೆ ಅಂದ್ರೆ ಹತ್ತಿರದಲ್ಲಿ ಇರುವಂತವ್ರು, ಆ ಕಡೆಯಿಂದ ಈ ಕಡೆ ದಿನ ಬೆಳಿಗ್ಗೆ ಇದ್ರೆ ಮಾಸ್ಟರ್ದು ಸಂಬಂಧ, ಅಡಿಗೆ ಸಹಾಯಕರು ಇರ್ಬೋದು, ಶಾಲೆ ಸಮಿತಿಯವರು ಇರ್ಬೋದು, ಎಲ್ಲ ಪಾಲಕರು ಇರ್ಬೋದು, ಅವ್ರದ್ದು ಒಂದು ಅನ್ಯೋನ್ಯ ಸಂಬಂಧ ಇದೆ ನಿಮ್ಗೆಲ್ಲ. ಅದಕ್ಕೆ ಎಲ್ಲರಿಗೂ ನೋವಾಗೋದು ಸಹಜ. ಅದು ಒಂದೇ ಟೈಮ್ ನಲ್ಲಿ ಒಂದೇ ಸ್ಕೂಲಲ್ಲಿ ಒಂದೇ ಸಲ ಅವರು ರಿಟೈರ್ಡ್ ಆಗಿರೋದ್ರಿಂದ ಸ್ಕೂಲ್ಗೆ ತುಂಬಾ ಹಿನ್ನಡೆ ಇದು. ಮೊದಲೆಲ್ಲ ಮಾಡಿರುವಂತ ಅನುಭವ ಇದೆ. ಯಾರೇ ಇದ್ರೂ ಕೂಡ ಒಂದು ಒಳ್ಳೆಯವ್ರು ಬರಬೇಕು, ನಿಮ್ಮ ಸ್ಥಾನವನ್ನು ತುಂಬಬೇಕು ಹೇಳುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಕಷ್ಟದ ಮಟ್ಟದ ವ್ಯಾಪ್ತಿಯಲ್ಲಿ ಒಂದು ಪ್ರತಿಭಾ ಕಾಲೇಜ್ ಇರ್ಲಿ, ಒಂದು ಸ್ಪೋರ್ಟ್ಸ್ ಇರ್ಲಿ, ಏನೇ ಇದ್ರೂ ಕೂಡ ಮುಂಚೂಣಿಯಲ್ಲಿ ನಿಂತು ಅದನ್ನ ನಿಭಾಯಿಸಿ ನಮ್ಮ ಕಷ್ಟರಿಗೆ ಒಂದು ಗುರಿ ತುಂಬಿಸ್ತಿದ್ರು. ನಾಗರಾಜ್ ಸರ್ಗೆ ಅದು ಎಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡುವಂಥದ್ದು. ಮುಂದೆ ಅವರಿಗೆ ಆ ದೇವರು ಒಳ್ಳೇದು ಮಾಡಲಿ ಅಂತ ನೀವೆಲ್ಲರೂ ಕೂಡ ಬೇಡ್ಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಗೋಪಾಲ ಪಟ್ಗಾರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾರಾಯಣ ಪಟ್ಗಾರ್, ಶಾಲಾ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.